ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರವಿ ಎಚ್ ಆರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಅಂತಂತಂದ್ರೆ ರೂರಲ್ ಚೈಲ್ಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಒಂದೊಂದಾಗಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಇದಕ್ಕೇನು ಎಕ್ಸಾಮ್ ಇರಲ್ಲ, ಡೈರೆಕ್ಟ್ ಸೆಲೆಕ್ಷನ್. ಸೊ ದೇರ್ ಇಸ್ ನೋ ಎಕ್ಸಾಮ್ ಇರಲ್ಲ, ಎಕ್ಸಾಮ್ ಅಂತೂ ಇರಲ್ಲ. ಸೊ ನಿಮ್ದು ರಿಸಲ್ಟ್ ಮೇಲೆ ಡಿಸೈಡ್ ಆಗುತ್ತೆ. ಸೊ ದಯವಿಟ್ಟು ಯಾರ್ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ಸೊ ದಯವಿಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡಿ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ. SC/ST ಮತ್ತು OBC EWSಗೆ 490 ರೂಪಾಯಿ. ಅದೇ ರೀತಿ ಅದರ್ಸಿಗೆ ಏನಿದೆ ಅಲ್ಲ 650 ರೂಪಾಯಿ. ಸೊ ಇಲ್ಲಿ ಯಾವ ಪೋಸ್ಟ್ ಇದಾವಂತ ಎಷ್ಟೆಷ್ಟು ಇದಾವೆ ನೋಡ್ತಾ ಹೋದ್ರೆ, ಪ್ರಾಜೆಕ್ಟ್ ಮ್ಯಾನೇಜರ್ 8 ವೇಕೆನ್ಸೀಸ್ ಇದಾವೆ, ರೀಜನಲ್ ಮ್ಯಾನೇಜರ್ 6, ಫೀಲ್ಡ್ ಆಫೀಸರ್ 750, ಅಕೌಂಟೆಂಟ್ 65, ಕ್ಲರ್ಕ್ 90, ಕಂಪ್ಯೂಟರ್ ಆಪರೇಟರ್ 120, ಟ್ರೈನಿಂಗ್ ಆಫೀಸರ್ 555, ಲ್ಯಾಬ್ ಅಟೆಂಡೆಂಟ್ 20, ಸ್ಟೋರ್ ಸೂಪರ್ವೈಸರ್ 279, ಎಲೆಕ್ಟ್ರಿಷಿಯನ್ 120 ಇದಾವೆ, ಡ್ರೈವರ್ 72, ಪ್ಯೂನ್ 183, ಹೆಲ್ಪರ್ 240, ಆಮೇಲೆ ಗಾರ್ಡ್ 554 ಇದಾವೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಬೇಕು ಅದಕ್ಕೆ. ಸೊ ಏನು ಅಂತ 10 ಇಯರ್ 8 ಇಯರ್, ಆಮೇಲೆ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಸೊ ಅದನ್ನ ಅಪ್ಲೈ ಮಾಡಿ. ಸೊ ಇವಾಗ ನಾನು ಏನು ಅಂತಂತಂದ್ರೆ ಇಲ್ಲಿ ಜನರಲ್ ಆಗಿ ನಾನು ಇವಾಗ ನಿಮ್ಗೆ ಏನ್ ಬೇಕಲ್ಲ, ಸೊ ಡಿಗ್ರಿ ಮಾಡಿದ್ರೆ ಫೀಲ್ಡ್ ಆಫೀಸರ್ ಅಂತ ಇದೆಯಲ್ಲ, ಸೊ ಇದನ್ನ ಅಪ್ಲೈ ಮಾಡ್ಬೋದು. ಸೊ ಸ್ಯಾಲ್ರಿ ನೋಡಿ, ಇಲ್ಲಿ ಸ್ಯಾಲ್ರಿ ಬಾಜು ಇದೆಯಲ್ಲ, ಏಜ್ 30 ಇಂದ 45 ಆಗಿರ್ಬೇಕು. ಸೊ ನೋಡ್ಕೊಳ್ಳಿ ಇಲ್ಲಿ ಏನು ಅಂತಂತಂದ್ರೆ 21 ಇಂದ ಸ್ಟಾರ್ಟ್ ಏಜ್. ಕೆಲವೊಂದಿಷ್ಟು ಜನ PUC ಮೇಲೆ ಕೂಡ ಆಗ್ಬೋದು. ಸೊ ಇಲ್ಲಿ ನೋಡಿ 18 ಏಜಸ್ ಏನಿದಾವಲ್ಲ ಇವೆಲ್ಲ PU ಮೇಲೆ ಅಪ್ಲೈ ಮಾಡ್ಬೋದು. ಈ 21 ಏನಿದಾವಲ್ಲ ಇವು ಡಿಗ್ರಿ ಮೇಲೆ. ಅದೇ ರೀತಿ 30 ಏಜಸ್ ಏನಿದಾವಲ್ಲ ಇವನ್ನ ಪ್ಯೂರ್ಲಿ ಏನು ಅಂತಂತಂದ್ರೆ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಅಪ್ಲೈ ಮಾಡ್ಬೇಕು. ಸೊ ಇಲ್ಲಿ ನೋಡಿ ಒಂದು ಅಪ್ಲೈ ಮಾಡೋ ತೋರಿಸ್ತೀನಿ ಯಾವ ರೀತಿ ಅಂತ ನಿಮ್ಗೆ. ಸೊ ಇಲ್ಲಿ ಉದಾಹರಣೆ ತಗೊಳೋದಾದ್ರೆ, ಇವಾಗ ನಾನು ಏನು ಅಂತಂತಂದ್ರೆ ಇಲ್ಲಿ ಫೀಲ್ಡ್ ಆಫೀಸರ್ ಅಂತ ಇದೆಯಲ್ಲ, ಸೊ ಇದು ಬೇಡ. ಸೊ ಕ್ಲರ್ಕ್ ಅಂತ ಇದೆ ನೋಡಿ ಇಲ್ಲಿ. ಸೊ ಇದನ್ನ ಅಪ್ಲೈ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಟ್ಯಾಬ್ ಓಪನ್ ಆಗುತ್ತೆ. ಸೊ ನಿಮ್ದು ಏನು ಅಂತಂತಂದ್ರೆ ಆ 10th ಅಲ್ಲಿ ಯಾವ್ದು ರೀತಿ ಇರುತ್ತಲ್ಲ ಸೊ ನಿಮ್ಮ ಅದೇ ರೀತಿ ಎಂಟರ್ ಮಾಡ್ತಾ ಹೋಗಿ. ಸೊ 10th ಅಲ್ಲಿ ಇರೋ ರೀತಿನೇ ಎಂಟರ್ ಮಾಡಿ ದಯವಿಟ್ಟು. ಸೊ ಅದೇ ರೀತಿ ನಿಮ್ಮ ಹೆಸರು ಏನಾದ್ರು ಸಪೋಸ್ ಇವಾಗ ಏನಾದ್ರು ರಾಕೇಶ್ ಅಂತ ಇದ್ರೆ ಈ ಫಾದರ್ ನೇಮ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಸಾರಿ ಮೇಲೆ ಇದೆಲ್ಲ ಅಲ್ಲಿ ನಿಮ್ಮ ಹೆಸರನ್ನ ಫುಲ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ. ಶ್ರೀ ರಾಕೇಶ್ ನಿಮ್ ಮುಂದೆ ಏನಾದ್ರು ಇದ್ರೆ ಇಲ್ಲಿ ನಿಮ್ ಫಾದರ್ ನೇಮ್ ಏನಿರುತ್ತಲ್ಲ ಸೊ ಫಾದರ್ ನೇಮ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ ಫಾದರ್ ನೇಮ್ ಏನಿರುತ್ತಲ್ಲ ಸೊ ಅದನ್ನ, ಸೊ ನಿಮ್ ಮದರ್ ನೇಮ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಡೇಟ್ ಆಫ್ ಬರ್ತ್ ನ, ನಿಮ್ದು ಡೇಟ್ ಆಫ್ ಬರ್ತ್ ನ ಹಾಕೊಳ್ಳಿ. ಸೊ ಇವಾಗ ಡೇಟ್ ಆಫ್ ಬರ್ತ್ ಎಷ್ಟು ಇದೆಯಲ್ಲ ಸೊ ನಿಮ್ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಿಮ್ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂತಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ಸೊ ಏನು ಅಂತಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ದು ಆಮೇಲೆ ಜೆಂಡರ್ ಯಾವ್ದು ಅಂತಂದ್ರೆ ಮೇಲ್. ಅದೇ ರೀತಿ ಕ್ಯಾಟಗರಿ ಯಾವ್ದು, BC ನ SC/ST ನ EWS ಯಾವ್ದು ಬರುತ್ತೆ ಅದನ್ನ. ರಿಲಿಜಿಯನ್ ಯಾವ್ದು ಅಂತಂದ್ರೆ ಹಿಂದೂ, ನೀವು ಯಾವ ರಿಲೇಟೆಡ್ ಆಗಿರ್ತೀರ ಅದನ್ನ. ಈ ಪರ್ಮನೆಂಟ್ ಅಡ್ರೆಸ್ ಹಾಕೊಳ್ಳಿ. ಸೊ ಪರ್ಮನೆಂಟ್ ಅಡ್ರೆಸ್ ಅನ್ನ ನಿಮ್ದು ಹೌಸ್ ನಂಬರ್ ಇದ್ರೆ ಹೌಸ್ ನಂಬರ್ ಎಷ್ಟು ಅಂತ ಹಾಕೊಳ್ಳಿ. ಸೊ ಹೌಸ್ ನಂಬರ್ ಎಷ್ಟಾದ್ರೂ ಹಾಕೊಳ್ಳಿ. ಸಪೋಸ್ ನಿಮ್ದು ಹೌಸ್ ನಂಬರ್ ಎಷ್ಟು ಇರುತ್ತೆ ಅಷ್ಟು ಹಾಕೊಳ್ಳಿ. ಯಾವ ರೋಡ್ ನಿಯರ್ ರೋಡ್ ಹಾಕೊಳ್ಳಿ. ಆಮೇಲೆ ಲ್ಯಾಂಡ್ ಮಾರ್ಕ್ ಯಾವ್ದು ಈಗ ಅಪೋಸಿಟ್ ಬರುತ್ತೆ ಲ್ಯಾಂಡ್ ಮಾರ್ಕ್. ಅದೇ ರೀತಿ ಕಂಟ್ರಿ ಆಲ್ರೆಡಿ ಕೊಟ್ಟಿದ್ದಾರೆ ಇಂಡಿಯಾ ಅಂತ. ಸೊ ನಿಮ್ ಸ್ಟೇಟ್ ಯಾವ್ದು ಅಂತ ಚೂಸ್ ಮಾಡ್ಕೊಳ್ಳಿ. ಸ್ಟೇಟ್ ಕರ್ನಾಟಕ. ಅದೇ ರೀತಿ ಸಿಟಿ ಯಾವ್ದು ಬರುತ್ತೆ ಅಲ್ಲ ಸೊ ಸಿಟಿನ ಹಾಕೊಳ್ಳಿ. ಸೊ ಸಿಟಿ ಅಂದ್ರೆ ನಿಮ್ದು ಸಿಟಿ ಯಾವ್ದು ಬರುತ್ತೆ ನೋಡಿ, ಸೊ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಪಿನ್ ಕೋಡ್ ನಿಮ್ದು ಏನ್ ಪಿನ್ ಕೋಡ್ ಬರುತ್ತಲ್ಲ ಸೊ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಅಂತಂತಂದ್ರೆ ನೆಕ್ಸ್ಟ್ ಇಲ್ಲಿ ಅದು ಇದೆ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಅಂತಂದ್ರೆ ಸೇಮ್ ಆಸ್ ಅಂತ ಇದೆಲ್ಲ ಕರೆಸ್ಪಾಂಡಿಂಗ್. ಸೊ ಇದನ್ನ ಕ್ಲಿಕ್ ಮಾಡಿ ಸೇಮ್ ಅದೇ ಫಿಲ್ ಆಗುತ್ತೆ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಸೊ ನಿಮ್ದು ಮೇಲನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಮೇಲ್ ಎಂಟ್ರಿ ಮಾಡಿದ ತಕ್ಷಣ ಸೊ ನಿಮ್ ನೆಕ್ಸ್ಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಮೇಲ್ ಆದ ತಕ್ಷಣ ಮೊಬೈಲ್ ನಂಬರ್ ನಿಮ್ದು ಏನಿದೆಯಲ್ಲ ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಅಂತಂತಂದ್ರೆ ಆಧಾರ್ ನಂಬರ್ ಹಾಕೊಳ್ಳಿ. ಸೊ ಆಧಾರ್ ನಂಬರ್ ನಿಮ್ದು ಏನು ರಿಲೇಟೆಡ್ ಆಧಾರ್ ನಂಬರ್ ಇರುತ್ತಲ್ಲ ಸೊ ಅದನ್ನ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಿಮ್ದು ಆಧಾರ್ ನಂಬರ್ ಏನಿರುತ್ತಲ್ಲ ಸೊ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನೆಕ್ಸ್ಟ್ ನೀವು ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅಂತ ಇದೆ. ಸೊ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅನ್ನ ನೀವು ಕ್ಲಾಸ್ ಅಂತಂದ್ರೆ ಎಷ್ಟನೇ ಕ್ಲಾಸ್ ಅಂತ ಇದಿರುತ್ತೆ ಇಲ್ಲಿ. ಸೊ ನಿಮ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅನ್ನ ನೋಡ್ಕೊಳ್ಳಿ. ಈಗ 10th ಅಂತ ತಗೊಳ್ಳಿ. ಆಮೇಲೆ ಸ್ಕೂಲ್ ಹೆಸರೇನು, ನಿಮ್ ಸ್ಕೂಲ್ ಯಾವ್ದು ಅಂತಂತಂದ್ರೆ ಸ್ಕೂಲ್ ಹೆಸರು ಹಾಕ್ತಾ ಹೋಗಿ. ಸೊ ಅದೇ ರೀತಿ ನೆಕ್ಸ್ಟ್ ನಿಮ್ ಸ್ಕೂಲ್ ಹೆಸರು ಯಾವ್ದು ಇರತ್ತಲ್ಲ ಸೊ ಅದನ್ನ ಹಾಕ್ತಾ ಹೋಗಿ. ಆಮೇಲೆ ಅದೇ ನಂದು ಸ್ಕೂಲ್ ಹೆಸರು ಹಾಕ್ತಾ ಇದ್ದೀನಿ. ಸೊ ಆಮೇಲೆ ಬೋರ್ಡ್ ಯಾವ್ದು ಅಂತ ಇದೆ. ಸೊ ಅದಕ್ಕೆ ಬೋರ್ಡ್ ಹಾಕಿ. ಅದೇ ರೀತಿ ನೀವು ಪರ್ಸೆಂಟೇಜ್ ಎಷ್ಟು ಮಾಡಿದ್ದೀರಾ ಅಂತ ಹಾಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ನೀವು ಪಾಸಿಂಗ್ ಇಯರ್ನ ಯಾವಾಗ ಅಂತ ಕೇಳುತ್ತೆ. ಸೊ ಪಾಸಿಂಗ್ ಇಯರ್ನ ನೀವು ಇಲ್ಲಿ ಹಾಕೊಳ್ಳಿ. ನಿಮ್ದು ಪಾಸಿಂಗ್ ಇಯರ್ ಯಾವ ಇಯರ್ ಅಲ್ಲಿ ಆಗಿರುತ್ತಲ್ಲ ಸೊ ಪಾಸಿಂಗ್ ಇಯರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ನೆಕ್ಸ್ಟ್ ಏನು ಅಂತಂತಂದ್ರೆ ಇಲ್ಲಿ ನೆಕ್ಸ್ಟ್ ಯಾವ್ದು ನೀವು ಅಂತ ಇದೆಯಲ್ಲ ಸೊ 12th ಅಂತ ಹಾಕೊಳ್ಳಿ. ಸೊ 12th ಅದೇ ರೀತಿ ಯಾವ ಕಾಲೇಜು ಅಂತ ಹಾಕೊಳ್ಳಿ. ಸೊ ಕಾಲೇಜ್ ಹೆಸರು ಹಾಕೊಳ್ಳಿ. ಸೊ ಏನು ಅಂತಂದ್ರೆ ನಿಮ್ಗೆ ಯಾವ ಕಾಲೇಜಲ್ಲಿ ಕಲಿತಿರ್ತೀರ
ನೀವು ಕಾಲೇಜ್ ನೇಮ್ ಹಾಕೋಬಹುದು. ಸೊ ನೀವು ಕಾಲೇಜ್ ನೇಮ್ ಹಾಕೊಂಡ್ರೆ ನೆಕ್ಸ್ಟ್ ನಿಮ್ದು ಅದು ಯಾವ ಬೋರ್ಡು ಅಂತಂದ್ರೆ ಫ್ರೀ ಯೂನಿವರ್ಸಿಟಿ ಬೋರ್ಡ್. ಸೊ ಅದಕ್ಕೆ ಇಲ್ಲಿ ಫ್ರೀ ಯೂನಿವರ್ಸಿಟಿ ಬೋರ್ಡ್ ಅಂತ ಬರೀರಿ. ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂತಂದ್ರೆ ಇಲ್ಲಿ ನೆಕ್ಸ್ಟ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ತಗೊಳುತ್ತೆ. ಸೊ ಎಷ್ಟು ಪರ್ಸೆಂಟೇಜ್ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಹಾಕೊಳ್ಳಿ. ಸೊ ಇಲ್ಲಿ ಪರ್ಸೆಂಟೇಜ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಇದು ಬರುತ್ತೆ. ಸೊ ನಿಮ್ದು 10th ಮುಗೀತು. ಸೊ ಇವಾಗ ನೆಕ್ಸ್ಟ್ ಏನು ಅಂತಂದ್ರೆ ನಿಮ್ ಡಿಗ್ರಿ ಯಾವ್ದು ಹಾಕೊಳ್ಳಿ. ನೀವು ಡಿಗ್ರಿ ಅಂತಂದ್ರೆ ಯಾವ ಡಿಗ್ರಿ ಮಾಡಿರುತ್ತಲ್ಲ, ಸೊ ಆ ಡಿಗ್ರಿ ಇದು ರಿಲೇಟೆಡ್ ಟು ಅಪ್ ಟು ನಿಮ್ದು ಯಾವ ಡಿಗ್ರಿ ಇರತ್ತಲ್ಲ. ಸಪೋಸ್ ನಿಮ್ದು ಅಂದ್ರೆ ಯಾವ್ದು ಡಿಗ್ರಿ ಅಂತ ಹಾಕೊಳ್ಳಿ. ಸೊ ಯಾವ ಕಾಲೇಜ್ ಅಂತ ಇರುತ್ತೆ. ಸೊ BA BCom ಡಿಗ್ರಿ ಅಂತ ಹಾಕಿ ನಿಮ್ದಲ್ಲಿ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ ನಿಮ್ದು ಯಾವ್ದಾದ್ರು BA BCom ಆಮೇಲೆ BSc ಸಮಥಿಂಗ್. ಇವಾಗ ನಂದು ಇಂಜಿನಿಯರಿಂಗ್, ಸೊ ಇಂಜಿನಿಯರಿಂಗ್ ಅಂತ ಹಾಕ್ತೀನಿ ನಾನು. ಸೊ ನಂದು ಇಂಜಿನಿಯರಿಂಗ್, ಸೊ ಇಂಜಿನಿಯರಿಂಗ್ ಅಂತ ಹಾಕ್ತೀನಿ. ಸೊ ಯಾವ ಕಾಲೇಜ್ ಅಂದ್ರೆ ಕಾಲೇಜ್ ಯಾವ್ದು ಅಂತ ಈಗ ಸಪೋಸ್. ಸೊ ಕಾಲೇಜ್ ಯಾವ್ದು ಅಂತ ನನ್ನ ಕಾಲೇಜಿಂದ ನೀವು ನೋಡ್ಕೋಬಹುದು. ಕಾಲೇಜ್ ನೇಮನ್ನ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನು ಅಂತಂತಂದ್ರೆ ನೆಕ್ಸ್ಟ್ ಆಮೇಲೆ ನಿಮ್ದು ಯಾವ್ದು ಇದೆ ಅಂತಂತಂದ್ರೆ ನೆಕ್ಸ್ಟ್ ನೀವು ಇದನ್ನ ಮಾಡ್ಕೋಬಹುದು. ಅವಾಗ ನಿಮ್ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತಂದ್ರೆ ಗ್ರೇಡಲ್ಲೋ ಅಥವಾ ಯಾವ್ದ್ರಲ್ಲಿ ಇದ್ರೂ ಸೊ ಆ್ಯಡ್ ಮಾಡ್ಕೊಳ್ಳಿ. ಸಪೋಸ್ ನೀವು ಗ್ರೇಡಲ್ಲಿ ಇದ್ರೆ ಗ್ರೇಡಲ್ಲಿ, ಸಪೋಸ್ ಪರ್ಸೆಂಟೇಜ್ ಆದ್ರೆ ನಂದು ಇಂಜಿನಿಯರಿಂಗ್ ಎಲ್ಲ ಬಂದ್ಬಿಟ್ಟು 81 ಸಮಥಿಂಗ್ ಆಗಿದೆ. ಸೊ ಅದೇ ರೀತಿ ನಮ್ದು ಪಾಸಿಂಗ್ ಯಾವಾಗ ಅಂತಂದ್ರೆ 2023 ನಾವು ಹೊರಗೆ ಬಂದಿದ್ದೀವಿ. ಸೊ ಇವಾಗ ಮುಗೀತು. ಸೊ ಇಲ್ಲಿ ನೆಕ್ಸ್ಟ್ ಏನು ಅಂತಂತಂದ್ರೆ ಇದನ್ನೆಲ್ಲ ಹಾಕಿದ ತಕ್ಷಣ ಫೋಟೋ ಚೂಸ್ ಮಾಡ್ಬೇಕು. ಸೊ ಫೋಟೋನ ಚೂಸ್ ಮಾಡ್ಕೊಳ್ಳಿ. ಸೊ ಫೋಟೋ ನಿಮ್ಗೆ ಯಾವ್ದು ಇದಾಗತ್ತಲ್ಲ, ಸೊ ಫೋಟೋನ ಚೂಸ್ ಮಾಡಿ. ಅದೇ ರೀತಿ ಸಿಗ್ನೇಚರ್ನ ಚೂಸ್ ಮಾಡಿ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಚೂಸ್ ಮಾಡಿ. ಅದೇ ರೀತಿ ಲಾಸ್ಟ್ ಎಜುಕೇಶನ್ಸ್ ಏನಿದೆ ಸೊ ಅದನ್ನ ಚೂಸ್ ಮಾಡಿ. ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ಇಲ್ಲಿ ಟ್ರಾನ್ಸಾಕ್ಷನ್ ಇಲ್ಲಿ ಅಂದ್ರೆ ಇಲ್ಲಿ ಏನಿದೆ ಅಂತಂದ್ರೆ ಇದನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೇಕು. ಇದ್ರದ್ದು ಇಯರ್ ನೇಮ್ ಆಮೇಲೆ ನೀವು ಸಬ್ಮಿಟ್ ಮಾಡಿದ್ರಿ ಇಲ್ಲಿ ಸ್ಕ್ಯಾನ್ ಇದೆಲ್ಲ. ಸೊ ಇದನ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಅನ್ನ ಟ್ರಾನ್ಸಾಕ್ಷನ್ ID ಬರುತ್ತೆ ಇಲ್ಲಿ. ಸೊ ನಿಮ್ದು ಟ್ರಾನ್ಸಾಕ್ಷನ್ ID ಈ ತರ ಟ್ರಾನ್ಸಾಕ್ಷನ್ ID ಬರುತ್ತೆ. ಸೊ ಅದೇ ರೀತಿ ಪೇಯರ್ ನೇಮ್ ಅಂತ ಇದೆಲ್ಲ. ಸೊ ಪೇಯರ್ ನೇಮ್ ನೀವು ನಿಮ್ಮ ಯಾವ್ದು ಇರತ್ತಲ್ಲ, ಸೊ ನಿಮ್ ಪೇಯರ್ ನೇಮ್ ಬರುತ್ತೆ. ಸೊ ಆಮೇಲೆ ನಿಮ್ ಪೇಯರ್ ಮೊಬೈಲ್ ನಂಬರ್ ಅಂತ ಇದೆಲ್ಲ. ಸೊ ನಿಮ್ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ಏನು ಅಂತಂದ್ರೆ ಸಬ್ಮಿಟ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಆದಕ್ಕೆ ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ಇದ್ರದ್ದು ಲಾಸ್ಟ್ ಡೇಟು ಮತ್ತೆ ಲಾಸ್ಟ್ ಡೇಟ್ ಬಗ್ಗೆ ಏನೂ ಇದು ಇಲ್ಲ. ಸೊ 10ನೇ ತಾರೀಕು ಅಂತ ಹೇಳಿದ್ದಾರೆ, ಜನವರಿ 10. ಸೊ ಎಕ್ಸ್ಟೆಂಡ್ ಆಗ್ಬೋದು ಡೇಟು. ಸೊ ಯಾರೆಲ್ಲ ಅಪ್ಲೈ ಮಾಡ್ತೀರಾ ಸೊ ದಯವಿಟ್ಟು ಅಪ್ಲೈ ಮಾಡಿ. ಅದೇ ರೀತಿ ಇದ್ರ ಲಾಸ್ಟ್ ಡೇಟ್ ಏನಾದರೂ ಆಗಿ ಕೊಟ್ಟರೆ ನಾನು ಡೆಫಿನೆಟ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ದಯವಿಟ್ಟು ಡಿಸ್ಕ್ರಿಪ್ಷನನ್ನು ನೋಡಿ ಅಂತ ಹೇಳ್ತಾ, ಸೊ ದಯವಿಟ್ಟು ಸರಿಯಾಗಿ ತುಂಬಿ ಎಲ್ಲಾನು. ಸೊ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸರಿಯಾಗಿ ನೋಡ್ಕೊಳ್ಳಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇದರ ಫೈನಲ್ ಲಾಸ್ಟ್ ಪ್ರಿಂಟ್ ಬರುತ್ತೆ. ಸೊ ಫೈನಲ್ ಪ್ರಿಂಟ್ಔಟನ್ನು ತೆಗೆದಿಟ್ಕೊಳ್ಳಿ. ಸೊ ಇದರ ರಿಸಲ್ಟನ್ನು ರೂರಲ್ ಚೈಲ್ಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದೆಯಲ್ಲ, ಸೊ ಇಲ್ಲೇ ಇದರದ್ದು ಲೇಟೆಸ್ಟ್ ನ್ಯೂಸಲ್ಲಿ ಬಿಡ್ತಿರ್ತಾರೆ. ಸೊ ದಯವಿಟ್ಟು ಚೆಕ್ ಮಾಡ್ತಾ ಇರಿ. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ದಯವಿಟ್ಟು ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ಕೋತಿದ್ದೀರಾ ಸೊ ಅಪ್ಲೈ ಮಾಡಿ ಅಂತ ಹೇಳ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು, ಶುಭ ದಿನ, ಲವ್ ಯು ಆಲ್.